Hello guys, welcome back to my bang life ಗೆ ಗೈಸ್ ಈಗ ಪ್ರೆಸೆಂಟ್ ನಾನು ನಿಮ್ಮನ್ನ ಕರ್ಕೊಂಡು UB ಸಿಟಿಗೆ ಹೋಗೋಣ ಅಂತ ಇದೀನಿ. ಯಾಕೆ ಹೋಗ್ತಿದ್ದೀನಿ ಅಂದ್ರೆ UB ಸಿಟಿ ಹತ್ರ ಸೂಪರ್ ಕಾರ್ ಗಳೆಲ್ಲ ಬರುತ್ತಂತೆ. ಆ ರೀಸನ್ ಇಂದ ಗೈಸ್ ನಾನು ನಿಮ್ಮನ್ನ ಇವತ್ತು ಸೂಪರ್ ಕಾರ್ ನ ತೋರ್ಸಕ್ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ. ಆಕ್ಚುಲಿ ಇವತ್ತು ವೀಕ್ ಡೇ ಅಲ್ವಾ, ಸೂಪರ್ ಕಾರ್ ಗಳು ಬರೋದು ಸ್ವಲ್ಪ ಡೌಟ್ ಇದೆ, ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ. ಸಿಗುತ್ತೆ ಏನೋ, ಸಿಕ್ಕಿದ್ರೆ ನಾನು ನಿಮಗೆ ಪಕ್ಕ ಕ್ಯಾಪ್ಚರ್ ಮಾಡ್ತೀನಿ ವಿಡಿಯೋದಲ್ಲಿ. ಬನ್ನಿ ಹೋಗೋಣ ಗೈಸ್. ನಾನು ಇವಾಗ UB ಸಿಟಿ ಮಾಲ್ ಒಳಗಿದ್ದೀನಿ. ಬನ್ನಿ ಮಾಲ್ ಹೆಂಗಿದೆ ಅನ್ನೋದು ತೋರಿಸ್ತೀನಿ. ಆಕ್ಚುಲಿ ಇದು ನಾನು ಸೆಕೆಂಡ್ ಟೈಮ್ ಬರ್ತಿರೋದು UB ಸಿಟಿ ಮಾಲ್ ಒಳಗಡೆ. ಆಕ್ಚುಲಿ ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತಾರೆ. ಎಲ್ಲೆಲ್ಲ ಬ್ರಾಂಡೆಡ್ಗಳು, ವಾಚು, ಪ್ರತಿಯೊಂದು ಐಟಮ್ಗಳು ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಮತ್ತೆ ಇದ್ರ ಜಾಗ ಬಿಟ್ರೆ ಬೇರೆಲ್ಲೂ ಸಿಕ್ಕಲ್ಲ. ಫುಲ್ ಟಾಪ್ UB ಸಿಟಿ ಟಾಪಿಗೆ ಹೋಗಕ್ಕಲ್ಲ, ಹೊರಗಡೆಯಿಂದ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. UB ಸಿಟಿದು ಟವರ್ ಇಲ್ಲಿ ನೋಡಿ, ಟವರ್ ಇದರಿಂದ UB ಸಿಟಿದು ಮನೆ ಇದೆ, ವಿಜಯ್ ಮಲ್ಯದ ಮನೆ ಅದರಿಂದ. ಇದೆಲ್ಲ ಫುಲ್ಲು ಇದರಲ್ಲಿ ಒಳಗೋದ್ರೆ ಇದೆಲ್ಲ ಹೋಟೆಲ್ಗಳು ಫುಲ್ಲು ಕಾಸ್ಟ್ಲಿ ಗೈಸ್. ಇಲ್ಲೆಲ್ಲ ಹೋದ್ರೆ ಒಳಗಡೆ ಒಂದು 10 ರೂಪಾಯಿ ಇರೋದು ಒಂದು 50 ರೂಪಾಯಿ ಲೆಕ್ಕಾಚಾರದಲ್ಲಿ ಹಾಕ್ತಾರೆ ನಮಗೆ. ನೋಡಿ ಸುತ್ತ ನೋಡಿ, ಅಲ್ಲೆಲ್ಲ ನೀರೆಲ್ಲ ಹರಿತದೆ. ಎಲ್ಲ ಮ್ಯಾನ್ ಮೇಡೆಡ್ ಅಲ್ವಾ, ಹಂಗಾಗಿ ಚೆನ್ನಾಗಿ ಅನ್ಸುತ್ತೆ. ಇಲ್ಲಿ ಬಂದು ಆರಾಮಾಗಿ ಕೂರಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಈ ವ್ಯೂನ ನೋಡ್ಕೊಳ್ತಾ, ಆಕ್ಚುಲಿ ಈ ಟವರ್ ನ ನೋಡ್ಕೊಂಡು ವ್ಯೂನ ಈ ಜಾಗದಲ್ಲಿ ಕುತ್ಕೊಂಡ್ರೆ ಒಳ್ಳೆ ಎಂಜಾಯ್ ಮಾಡ್ಬೋದು. ಇಲ್ಲಿ ಪೂರ್ತಿ ಪಾರ್ಶ್ ಏರಿಯಾ, ಫುಲ್ ಪಾರ್ಶ್ ಏರಿಯಾ. ಎಲ್ಲ IT ಕಂಪ್ನಿಗಳು ಎಲ್ಲ ವರ್ಕ್ ಮಾಡ್ತಾರಲ್ಲ, ಹಂಗಾಗಿ ಅವರೆಲ್ಲ ಈ ಜಾಗ ಬರ್ತಾರೆ. ಹಂಗಾಗಿ ಈ ಜಾಗ ಫುಲ್ ಪಾರ್ಶ್ ಮತ್ತೆ ಕಾಸ್ಟ್ಲಿ. ಇಲ್ಲೇನೋ ನಾವು ಐಟಮ್ ಒಂದೊಂದೇ ತಳಕ್ ಏನಾದ್ರು ಹೋಗ್ತೀವಿ ಅಂತಂದ್ರೆ ಅಫೋರ್ಡ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ಪರ್ಸನಲ್ ಕಷ್ಟ ಆಗುತ್ತೆ, ನಿಮ್ಗೆ ಗೊತ್ತಿಲ್ಲ. ದುಡ್ಡಿರೋರಿಗೆ ಈಸಿ, ದುಡ್ಡು ಇಲ್ದಿರೋರಿಗೆ ಕಷ್ಟ ಆಗುತ್ತೆ ಈ ಜಾಗದಲ್ಲೆಲ್ಲ ಅಫೋರ್ಡ್ ಮಾಡಕ್ಕೆ. ಬನ್ನಿ, ನಾನು ಇವಾಗ ನಿಮ್ಗೆ ಅದ್ರೊಳಗೆ ಕರ್ಕೊಂಡು ಹೋಗ್ತೀನಿ. ಸೈಡ್ ಅಲ್ಲಿ ಒಳಗೆ ಯಾರೋ ಬರ್ತಿರಲ್ಲ, ಆ ಜಾಗಕ್ಕೆ ಒಳಗೆ ಕರ್ಕೊಂಡು ಹೋಗ್ತೀನಿ. ಹಂಗೆ ಒಳಗೂ ಕರ್ಕೊಂಡು ಹೋಗ್ತಾ ಇಲ್ಲಿದೆಯಲ್ಲ, ಹಂಗೆ ಈ ಜಾಗದಲ್ಲೂ ಅಷ್ಟೇ. ಈ ಜಾಗದಲ್ಲೂ ಹೆವಿ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೇಟು. ನನ್ನ ಫ್ರೆಂಡ್ ಹೇಳಿದ್ದ, ನನ್ನ ಫ್ರೆಂಡ್ ಇಲ್ಲೇ ವರ್ಕ್ ಮಾಡೋದಲ್ವ ಜೀವನ್, ಹಂಗಾಗಿ ಅವನಿಗೆ ಗೊತ್ತಿದೆ ಇಲ್ಲಿ ಇದ್ರ ಬಗ್ಗೆ. ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾನೆ. ಬನ್ನಿ ಒಳಗೆ ಹೋಗೋಣ. ಐಫೋನ್ ಇಂದ ಹಿಡಿದು iPhone 17 Pro, ಐಫೋನ್ ಇಂದ್ರದ್ದು ಶಾಪ್ ಇದೆ ಇಲ್ಲಿ ನೋಡಿ. ಇಲ್ಲಿ ನೋಡಿ ಹೆಂಗಿದೆ, ನೋಡಕ್ ಚೆನ್ನಾಗಿದೆ ಅಲ್ಲ. ಫುಲ್ಲು ಡಿಸೈನ್ ಇಂದು ಮನೆ ಇಂಟೀರಿಯರ್ಸಿಗೋಸ್ಕರ ಹಾಕಿಟ್ಟಿರೋ ಜಾಗ ಇದು. ಇಲ್ಲೆಲ್ಲ ಲೇಡೀಸ್ ಇಂದು ಡ್ರೆಸ್ಸಸ್ಗಳು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಕೈ, ಸಿಕ್ಕಾಪಟ್ಟೆ. ಒಂದು ರ್ಯಾಡೋ ವಾಚ್ ಅಂದ್ಕೊಳ್ಳಿ, ಆ ರ್ಯಾಡೋ ವಾಚಿಗೆ ಎಷ್ಟಿರುತ್ತೆ ಗೊತ್ತಾ, ಒಂದು ಮಿನಿಮಮ್ 2 lakhs ಮೇಲೆ ಇರುತ್ತೆ. ಇಲ್ಲೊಂದು ಕಾರ್ ತೊಳಕೋದ್ರೆ ಹೆವಿ ಕಾಸ್ಟ್ಲಿ ಇರುತ್ತೆ ನೋಡಿ. ಜಸ್ಟ್ ಕಿಡ್ಸ್ ಇಂದ ಅಷ್ಟೇ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ವ್ಯೂ ನೋಡಿ, ಈ ಜಾಗದಿಂದ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಒಂದು ಅರಮನೆ ತರ ಕಾಣುತ್ತೆ ಮಾಲ್, ತುಂಬಾನೇ ಚೆನ್ನಾಗಿ ಕಾಣುತ್ತಲ್ಲ. ಆಕ್ಚುಲಿ ಏನಂತಂದ್ರೆ ಇದು ಒಳಗಡೆ ಶಾಪ್ಗಳೆಲ್ಲ ಜಾಸ್ತಿ ಇಲ್ವೇ ಇಲ್ಲ, ಸ್ವಲ್ಪನೇ ಶಾಪ್ ಇರೋದು. ಸ್ವಲ್ಪ ಇದ್ರು, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬ್ರ್ಯಾಂಡ್ಸ್ ಎಲ್ಲ ಬ್ರ್ಯಾಂಡ್ಸ್ ಗಳನ್ನ ತಗೊಬಂದು ಇಲ್ಲಿ ಸೇಲ್ ಮಾಡೋದು. ಫೋಟೋ ಶೂಟಿಗೆಲ್ಲ ಸಕ್ಕತ್ತಾಗಿದೆ ಈ ಜಾಗ. ಒಂದು ಮಿನಿ ಅರಮನೆ ಒಳಗೆ ಬಂದಂಗೆ ಫೀಲ್ ಆಗುತ್ತೆ ಈ ಮಾಲ್ ಒಳಗಡೆ ಬಂದ್ರೆ. ನನ್ನ ವಾಯ್ಸ್ ಲವ್ ಇದೆ, ಯಾಕಂದ್ರೆ ಜೋರಾಗಿ ಕಿರ್ಚ್ಬಾರ್ದು, ಯಾಕಂದ್ರೆ ಸ್ವಲ್ಪ ಪೀಸ್ ಇರೋ ಅಂತ ಜಾಗ ಇದು. ಬೇರೆ ಮಾಲ್ಗಳ ಲೂಲು ಮಾಲು ಅಂತ ಮಾಲ್ಗಳೆಲ್ಲ ಹೋದ್ರೆ ಹೆವಿ ಜನಗಳು ಕ್ರೌಡ್ ಜಾಸ್ತಿ ಇರುತ್ತಲ್ಲ, ಆ ಥರ ಇರಲ್ಲ. ನೋಡಿ ಒಳಗಿಂದ ಹೆಂಗ್ ಕಾಣ್ತಾ ಇದೆ. ಇವೆಲ್ಲ ಬೈ ಮಾಡಕ್ಕೆ ಇರೋದು, ಬಟ್ ನಾವೇನಾದ್ರು ಹೋಗ್ತೀವಿ ಅಂದ್ರೆ ಕಾಸ್ಟ್ಲಿ, ತುಂಬಾನೇ ಕಾಸ್ಟ್ಲಿ. ಬಿಡಿ, ಒಂದಲ್ಲ ಒಂದ್ ದಿವಸ ಇಲ್ಲಿ ಬಂದು ಏನಾದ್ರು ಬೈ ಮಾಡೋಣ, ರ್ಯಾಡೋ ವಾಚ್ ತಗೊಳ್ಳೋಣ. ಮನೆದು ಇಂಟೀರಿಯರ್ಸ್ ಮಂಚ ನೋಡಿ, ಮಂಚ ಹೆಂಗ್ ಕಾಣ್ತಿದೆ. ಮತ್ತೆ ಗ್ಲಾಸಸ್ಗಳು, ಕಾಫಿದು, ಮತ್ತೆ ಏನಾರು ಹಾಕಕ್ಕೆ ವಾಟರ್ದು, ಆ ತರ ಗ್ಲಾಸಸ್ ಶಾಪ್ ಇದು. ಪ್ರೆಸೆಂಟ್ ಇದು ಈಗ ಕ್ಲೋಸ್ ಆಗಿದೆ, ಯಾಕಂದ್ರೆ ಟೈಮ್ ಆಗ್ತಾ ಬರ್ತಿದೆಯಲ್ಲ, ಹಂಗ ಕ್ಲೋಸ್ ಆಗಿದೆ. ಇಲ್ಲಿ ನೋಡಿ, ಇದು ಅಷ್ಟೇ ಸೇಮ್ ಅದೇ ತರನೇ ಕ್ಲೋಸ್ ಆಗ್ತಾ ಬರ್ತಿದೆ. ನಿಮ್ಗೆ ಇನ್ನೊಂದು ತೋರಿಸ್ಬೇಕು, ವಿಜಯ್ ಮಲ್ಯ ಸಾಲ ಎಲ್ಲ ಮನ್ನಾ ಮಾಡಿದಾನೆ ಅನ್ನೋದ್ರ ಬಗ್ಗೆ ಪ್ರೂಫ್ ಬೇಕಾ? ಅದಕ್ಕೋಸ್ಕರನೇ ಪ್ರೂಫು ಇಲ್ಲಿದೆ ನೋಡಿ. ವಿಜಯ್ ಮಲ್ಯದು ಸಾಲ ಮನ್ನಾ ಮಾಡಿರೋದಕ್ಕೋಸ್ಕರ. ಕಿಂಗ್ಫಿಶರ್ ಅಲ್ಟರ್ನೇಟಿವ್ಸ್ ಲಿಮಿಟೆಡ್, ರಿಜಿಸ್ಟರ್ಡ್ ಆಫೀಸ್ ಅಟ್ UB ಟವರ್ ಲೆವೆಲ್ 12. ಇಷ್ಟು ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಹಡಿಯಿಂದ ಮುಡಿಯೋರು ಒಂದು ಫೋಟೋ ಹಾಕ್ತೀನಿ, ಬೇಕಾದ್ರೆ ಓದ್ಕೊಳ್ಳಿ ಇದನ್ನ. ವೈಡ್ ಆಂಗಲ್ ಹಿಡಿಬಹುದು. ವೈಡ್ ಆಂಗಲ್ ಹಿಡಿದ್ರೆ ಮೇಲಿಂದ ನೋಡಿ ವ್ಯೂ ಹಿಂಗ್ ಕಾಣುತ್ತೆ ಈ ಜಾಗದಲ್ಲಿ. ಅಲ್ಲೆಲ್ಲ ಸ್ವಲ್ಪ ಫೋಟೋ ತಗೊಳ್ತಿದ್ದಾರೆ, ಮತ್ತೆ ಇಲ್ಲಿ ಇವರು ಫೋಟೋ ತಗೊಳ್ತಿದ್ದಾರೆ. ಕೆಳಗೆಲ್ಲ ಓಡಾಡ್ತಿದ್ದಾರೆ, ಅವರೆಲ್ಲ ಸೆಕ್ಯೂರಿಟೀಸ್ ಎಲ್ಲ ಇದ್ದಾರೆ. ಇದೆಲ್ಲ ಕಂಪ್ಲೀಟ್ಲಿ ಒಂಥರ ಅರಮನೆ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ ಗೈಸ್, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ. ನಾವು ಹಂಗಾಸ್ ಬಂದು ಹಿಂಗಾಸ್ ಬಂದ್ರೆ ಮತ್ತೆ ಹೊರಗಡೆ ಎಕ್ಸಿಟ್ ಆಗ್ತೀವಿ ಡೌನ್ ಸ್ಟೇರ್ಸಿಗೆ. ಬನ್ನಿ ನೋಡೋಣ ಇನ್ನ ಏನೇನಿದೆ. ಆ ಕಡೆ ಎಲ್ಲ ಹೋಗ್ಬೋದು, ಫಸ್ಟ್ ಹೋಗೋಣ ತಡ್ರಿ, ಈಗ್ಲೇ ಬೇಡ. ಹಿಂಗ್ ಹೋಗ್ಬೋದಾ? ಹಿಂಗೊಂದ್ಸರಿ ಒಂಚೂರು ಹೋಗ್ಬಿಟ್ಟು ನೋಡೋಣ. ಇಲ್ಲೂ ಅಷ್ಟೇ ನೋಡಿ, ಎಲ್ಲಾ ಗ್ಲಾಸ್ ಐಟಮ್. ಇಂಟೀರಿಯರ್ಸ್ ಗಳಂತರೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಶಾಪ್ಗಳಲ್ಲಿ, ಸಿಕ್ಕಾಪಟ್ಟೆ ಇಂಟೀರಿಯರ್ಸ್ ಶಾಪ್ಗಳು ಇದೆ ಅಲ್ಲಿ. ಮತ್ತೆ ಇದು ಅಷ್ಟೇ, ಇವೆರಡು ಜಾಗನು ಫುಡ್ ಕೋರ್ಟ್ಗಳು. ಇದು ಮತ್ತೆ ಇದು ಅವಾಗಲೇ ತೋರಿಸೋದಲ್ಲ, ಸೇಮ್ ಫುಡ್ ಕೋರ್ಟ್ ಗೈಸ್. ಕಾಸ್ಟ್ಲಿ. ನಾನು ಏನ್ ಹೇಳ್ಬೇಕು, ನಾನು ಹೇಳಕ್ ಒಂದೇ ಇಷ್ಟಪಡೋದು ಈ ವಿಡಿಯೋದಲ್ಲಿ, ಬಂದ್ರೆ ಎಲ್ಲ ಕಾಸ್ಟ್ಲಿನೇ, ಎಲ್ಲ A to Z ಕಾಸ್ಟ್ಲಿ. ವಾಚಿಂಗ್ ಎಕಡೆ ಇದೆ ಅಂತ ಗೊತ್ತಿಲ್ಲ, ಹುಡುಕ್ತಿದೀನಿ ಸಿಗುತ್ತೇನೆ ಅಂತ. ಫಸ್ಟ್ ಸದ್ಯದ ಮಟ್ಟಿಗೆ ನನ್ನ ಕಣ್ಣಿಗೆ ಕಾಣಿಸಿರೋದು ಎರಡು. ಒಂದು ಐಫೋನ್ ಇಂದು ಗ್ರಾಸರಿ ಐಟಮ್ಸ್ಗಳು, ಅದ್ ಬಿಟ್ರೆ ಬೇರೆ ಯಾವ್ದು ಕಾಣಿಸಿಲ್ಲ. ಬನ್ನಿ ಮುಂದೆ ನೋಡೋಣ ಏನಾದ್ರು ಕಾಣುತ್ತೆ. ಸ್ವಲ್ಪ ದೊಡ್ಡ ಜನಗಳೇ ಬರೋದಲ್ವಾ, ಹಂಗಾಗಿ ನಾನು ಈ ಜಾಗದಲ್ಲಿ ನಿಧಾನಕ್ಕೆ ಮಾತಾಡ್ತೀನಿ. ನನಗೆ ಈಗ ಗೊತ್ತಾಯ್ತು ಏನಂತಂದ್ರೆ, ಬನ್ನಿ ಇಲ್ಲಿ ಕೆಳಗೆ ಹೋದ್ರೆ ನನಗೆ
ನಾನು ಹೇಳಿದ್ನಲ್ಲ ವಾಚಸ್ ಎಲ್ಲ ಕಾಸ್ಟ್ಲಿದೆಲ್ಲ ಇರುತ್ತೆ ಅಂತ, ಅದನ್ನ ಈಗ ತೋರಿಸ್ತೀನಿ ಬನ್ನಿ. ಕೆಳಗೆ ಹೋದಾಗ ಈ ಫ್ಲೋರಿಗೆ ಬಂದಾಗ ನನಗೆ ನೆನಪಿರ್ಲಿಲ್ಲ, ಈಗ ಗೊತ್ತಾಗಿದೆ. ಈ ಡೌನ್ ಫ್ಲೋರಲ್ಲಿ ಹೋದ್ರೆ ಸಿಗುತ್ತೆ ನಮಗೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಶಾಪ್ಗಳಿದೆ ನೋಡಿ ಇಲ್ಲಿ ಒಳಗಡೆ. ಇದು ಅಷ್ಟಿತ್ತು ಪೂರ್ತಿ ಗ್ರಾಸರಿ ಶಾಪ್ಸ್. ಇಲ್ಲೂ ಹಂಗೆ ಮುಂದೆ ನಡ್ಕೊಂಡ್ ಬರ್ತಾರೆ. ಇದನ್ನ ಸ್ವಲ್ಪ ಯು ಬಿ ಸಿಟಿ ಒಳಗಿಂದ ತೋರ್ಸೋ ಪ್ರಯತ್ನ. ಇಲ್ಲೆಲ್ಲ ನೋಡಿ ಕಾಸ್ಟ್ಲಿ ಟುಮಿ ಬ್ರ್ಯಾಂಡ್ ಇದು ಅಷ್ಟೇ. ಇವೆಲ್ಲ ಕಾಸ್ಟ್ಲಿನಾಗ A to Z ಟುಮಿ ಬ್ರ್ಯಾಂಡ್ಸ್ ಇವೆಲ್ಲ. ಈ ಕಡೆಯಿಂದ ಎಕ್ಸಿಟ್ ಆಗ್ತೀನಿ ನನಗೆ ಐಡಿಯಾನೇ ಇಲ್ಲ, ಸುಮ್ಮನೆ ಒಟ್ರಾಸಿ ಬರ್ತೀನಿ. ಆ್ಯಕ್ಚುಲಿ ಡೌನ್ ಫ್ಲೋರಿಗೆ ಬಂದಿದ್ದೀನಿ ಅನಿಸುತ್ತೆ ನಾನು. ಇಲ್ಲಿಂದ ಕೆಳಗೆ ಹೋದ್ರೆ ಎಕ್ಸಿಟ್ ಆಗೋ ಜಾಗ ಅನಿಸುತ್ತೆ. ಇಲ್ಲಿ ನೋಡಿ ಎಕ್ಸಿಟ್ ಇಳ್ಕೊಬಿಡ್ತೀನಿ ನಾನೀಗ. ಆ್ಯಕ್ಚುಲಿ ನಾನು ಇಲ್ಲಿ ಬಂದಿದ್ದು ನಿಮಗೆ ತೋರ್ಸೋಣ ಅಂತ ಹೇಳಿ ಬಂದಿದ್ದಲ್ಲ, ಸೂಪರ್ ಕಾರ್ ಏನಾರು ಇದ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಆದರೆ ಇಲ್ಲಿ ಸೂಪರ್ ಕಾರ್ ಯಾವುದು ಬಂದಿಲ್ಲ, ಹಂಗಾಗಿ ಸುಮ್ಮನೆ ತೋರಿಸ್ಕೊಂಡು ಹೋಗೋಣ ಅಂತ ಹಿಂಗೆ ಬಂದ್ಬಿಟ್ಟೆ. ಇಲ್ಲಿ ನಿಮಗೆ ಲೂಯಿ ವಿಟ್ಟಾನ್ ಎಷ್ಟು ಬ್ರ್ಯಾಂಡ್ಸ್ಗಳಿದೆ ಅಂದರೆ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಸ್ ಇದೆ. ಅಲ್ಲಿ ಮೇಲಿಂದ ಇದ್ನಲ್ಲ, ಮೇಲಿಂದ ಈಗ ಕೆಳಗೆ ಬಂದಿದ್ದೀನಿ. ಇದು ಅಷ್ಟೇ ಬರ್ಬರಿ ಯಾವಾಗಲೂ ಹೇಳೋದ್ನಲ್ಲ ಅದರದ್ದು ಬ್ರ್ಯಾಂಡು. ಇಲ್ಲಿ ಲೂಯಿಸ್ ವಿಟಾನ್. ಇದು ಅಷ್ಟೇ. ಇಲ್ಲಿ ಯಾವುದು ಮೈಕಲ್ ಕೋರ್ಸ್, ಇದೊಂದು ಬ್ರ್ಯಾಂಡು. ಇದೊಂದು ಇದು ಆಲ್ಮೋಸ್ಟ್ ಎಲ್ಲ ಇದ್ರದ್ದು ಬ್ಯಾಗ್ಸ್ ಇರುತ್ತೆ ಆಲ್ಮೋಸ್ಟ್. ಮತ್ತು ಇಲ್ಲಿ ಕ್ಲಾತ್ಸ್ ಬಗ್ಗೆ ನೋಡಿ, ಗನಲಿ ಬ್ರ್ಯಾಂಡಿಂದು ಇದು. ಒಳಗೆ ಹೋಗ್ಬೋದು, ಬಟ್ ಏನಂದರೆ ಇದೆಲ್ಲ ನೋಡಿ ಇಲ್ಲೂ ಅಷ್ಟೇ ಸ್ಯಾಂಡಲ್ಸ್ಗಳಿಂದು ಗೈಸ್, ಇವೆಲ್ಲ ಸ್ಯಾಂಡಲ್ಸ್ಗಳಿಂದು. ಒಳಗೆ ಹೋಗ್ಬೋದು. ಒಳಗೆ ಹೋದ್ರೆ ಏನಂತಂದರೆ ಯಾರೊಬ್ರು ಬರ್ತಾರಲ್ಲ ಕೇಳೋಕ್ಕೆ, ಆ ಥರ ಕೇಳೋಕೆ ಬಂದ್ಬಿಡ್ತಾರೆ. ಆವಾಗ ಒಂಥರ ಆಗುತ್ತೆ. ಪಾಪ ನೋಡಿ ಹೆಂಗೆ ಆಟ ಆಡ್ತಾವನೆ. ಬನ್ನಿ ನಾವೀಗ ವಾಪಸ್ಸು ಹೊರಗಡೆ ಹೋಗ್ಬಿಡೋಣ. ನಾನು ಇಷ್ಟೇ ತೋರ್ಸೋಕ್ಕಾಗೋದಿಲ್ಲ ನಿಮಗೆ, ಇದ್ರ ಮೇಲೆ ತೋರ್ಸೋಕ್ಕಾಗೋದಿಲ್ಲ. ಇಲ್ಲಿಂದ ಆಚೆಗೆ ಹೋಗ್ಬಿಡೋಣ ಗೈಸ್. ಈಗಷ್ಟೇ ನಾನು ಆಚೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ಏನಂತಂದರೆ ಒಳಗಿದ್ನಲ್ಲ, ಒಳಗಿರ್ಬೇಕಾದ್ರೆ ಜೋರಾಗಿ ಮಾತಾಡೋಕ್ಕಾಗ್ತಿರ್ಲಿಲ್ಲ ನಾನು ವೀಡಿಯೋ ಮಾಡೋದಕ್ಕೋಸ್ಕರ. ನಾ ಕಟ್ಟಾಕೊಂಡು ಇಟ್ಕೊಂಡಿದ್ದೆ ಮಾತಾಡೋಕ್ಕಾಗ್ದಲೆ. ಇನ್ನು ಮೋಸ್ಟ್ಲಿ ಆ ಕಡೆ ಸೈಡಿಂದ ಹೋಗೋಣ ಬನ್ನಿ. ಇಲ್ಲೆಲ್ಲ ವೆಹಿಕಲ್ಗಳು ಪಾಸ್ ಆಗೋ ಜಾಗ. ನನಗೆ ಆ್ಯಕ್ಚುಲಿ ಇಲ್ಲಿ ಬಂದರೆ ಏನು ಗೊತ್ತಾ, ಯಾವುದೋ ಫಾರಿನಿಗೆ ಬಂದಂಗೆ ಫೀಲ್ ಆಗುತ್ತೆ ನನಗೆ ಈ ಜಾಗ, ಪರ್ಟಿಕ್ಯುಲರ್ ಈ ಜಾಗಕ್ಕೆ ಬಂದರೆ. ಯಾಕಂದರೆ ಜಾಗನೂ ಹಂಗೆ ಇರುತ್ತೆ ನೋಡೋಕ್ಕೆ. ಇಲ್ಲಿ ನೋಡಿ ಅದೇ ಥರ ಇರುತ್ತೆ. ಮತ್ತು ಇದೆಲ್ಲ ನೋಡಿ ಹೆಂಗೆ ಅನಿಸುತ್ತೆ ಈ ಜಾಗ ಎಲ್ಲ. ಫುಲ್ಲು ಪಾರ್ಶ್ ಏರಿಯಾ ಅಲ್ವಾ, ಹಂಗಾಗಿ ಆ ಥರ ಇರುತ್ತೆ. ಬಟ್ ಏನಂದರೆ ಸೂಪರ್ ಕಾರೆಲ್ಲ ಸಿಕ್ಕಾಪಟ್ಟೆ ಬರ್ತಾವೆ ಇಲ್ಲಿ, ನೆಕ್ಸ್ಟ್ ಲೆವೆಲ್. ನಾನು ಇಲ್ಲಿ ಸುಮಾರು ಸರಿ ಸೂಪರ್ ಕಾರಿಗೆ ಲಾಸ್ಟ್ ವಿಡಿಯೋದ ಒಂದು ಸೂಪರ್ ಕಾರ್ ರೈಡ್ ಮಾಡಿದ್ನಲ್ಲ, ಅದೆಲ್ಲ ಇದೇ ಜಾಗದಲ್ಲಿ ನಾನು ಮಾಡಿದ್ದು. ಒಬ್ಬ ಮಾತ್ರ ಕೊಟ್ಟಿದ್ದು, ಒಂದು ಹುಡುಗ, ಬೇರೆ ಯಾರೂ ಕೊಡಲಿಲ್ಲ. ಇದ್ಯಾವುದು ಗೈಸ್ ಕಾರು ಹಿಂಗಿದೆ, ಡಿಫೆಂಡರ್ ಆಯಿತು ಏನೋ, ಡಿಫೆಂಡರ್ ಅನ್ಸುತ್ತೆ ಮೋಸ್ಟ್ಲಿ ಇದು ಕಾರು. ತಡ್ರಿ ಫ್ರಂಟಿಂದ ಅಲ್ಲ ಲ್ಯಾಂಡ್ ರೋವರ್ ಇದು ನೋಡಿ. ಲ್ಯಾಂಡ್ ರೋವರ್ ಹೆಂಗಿದೆ ಕಾರು. ನಾನು ಇದೇ ರೀಸನಿಗೋಸ್ಕರ ಸೂಪರ್ಗಳು ಏನೇನೋ ಸಿಗ್ತಾವೇನೋ ಅಂತ ತೋರ್ಸೋಣ ಅಂತ ಅನ್ಕೊಂಡೆ ಡೈಲಿ ವ್ಲಾಗ್ಸಲ್ಲಿ. ಯಾವುದು ಕಾಣಿಸ್ಲಿಲ್ಲ. ಅಂದರೆ ವೀಕೆಂಡ್ ಬಂದಿದ್ರೆ ಚೆನ್ನಾಗಿರೋದು, ವೆಹಿಕಲ್ಗಳೆಲ್ಲ ಕಾಣಿಸೋರು, ಕಾರ್ಗಳೆಲ್ಲ ಯಾವುದು ಸಿಕ್ಲಿಲ್ಲ. ಅದೇ ಇಲ್ಲಿ ನೋಡಿ ಲ್ಯಾಂಡ್ ರೋವರ್ ಕಾಣಿಸ್ತಿದೆ, ಬಲ್ಕ್ ಇದೆ, ಹೆವಿ ಬಲ್ಕ್, ಮ್ಯಾಟ್ ಕಲರು. ಗೈಸ್ ನಾನು UB ಸಿಟಿಯಿಂದ ಆಚೆಗೆ ಬಂದು ಮಾಲ್ ಇದೆಯಲ್ಲ ಅದರಿಂದ ಹೊರಗಡೆ ಬಂದು ಈಗ ಇಲ್ಲಿ ನೋಡಿ ಈ ರೋಡು ಲೆವೆಲ್ಲೇ ರಸ್ತೆ. ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಿದ್ದೀನಿ, ಚರ್ಚ್ ಸ್ಟ್ರೀಟಿಗೆ ಹೋಗ್ಬೇಕು. ಚರ್ಚ್ ಸ್ಟ್ರೀಟಿಗೆ ಹೋಗಿ ಅಲ್ಲಿಂದ ನನಗೆ ಮೆಟ್ರೋ ಇದೆ, ಮೆಟ್ರೋ ಹತ್ಕೊಂಡು ರೂಮಿಗೆ ಹೋಗ್ಬೇಕು. ನಾನು ಇಲ್ಲಿ ನಾನು ಏನಂತಂದ್ರೆ ಕಂಟೆಂಟ್ ಪರ್ಪಸ್ ಅಂತ ಬಂದರೆ ನಾನು ಕಡಿಮೆ ವಾಕ್ ಮಾಡಲ್ಲ, ಸಿಕ್ಕಾಪಟ್ಟೆ ವಾಕ್ ಮಾಡಿಬಿಡ್ತೀನಿ. ಕಂಟೆಂಟ್ ಪರ್ಪಸ್ ಅಂತ ಬಂದರೆ ಮಿನಿಮಮ್ ಅಂದರೆ ಯಾವ ಥರ ಅಂದರೆ ಸಿಕ್ಕಾಪಟ್ಟೆ ವಾಕ್ ಮಾಡಿಬಿಡ್ತೀನಿ ಬೈಸ್. ನಾನು ಕಂಟೆಂಟ್ ಪರ್ಪಸ್ಸು ಅದು ಹೇಳೋಕ್ಕಾಗಲ್ಲ ಬಿಡಿ. ಒಂದು ದಿನದ ಒಂದು 9-10 ಕಿಲೋಮೀಟರ್ ಆದ್ರೂ ಆಗುತ್ತೆ, ಅಷ್ಟು ವಾಕ್ ಮಾಡ್ತೀನಿ ನನ್ನ ಕಂಟೆಂಟ್ ಪರ್ಪಸ್. ಆಮೇಲೆ ಮನೆಗೆ ಬಂದಾಗ ಗೊತ್ತಾಗುತ್ತೆ, ನಾನು ಹಂಗೆ ರೆಕಾರ್ಡ್ ಮಾಡ್ತಿರ್ತೀನಲ್ಲ, ಹಂಗೆ ನನ್ನ ಸೈಕಲ್ ಕೌಂಟು ವರ್ಕ್ ಆಗ್ತಾ ಇರುತ್ತೆ ಐಫೋನಲ್ಲಿ. ಆಮೇಲೆ ರೂಮಿಗೆ ಬಂದು ನೋಡಿದಾಗ 30,000 ವಾಕು, 40,000 ವಾಕು, ಆ ಥರ ಎಲ್ಲ ತೋರಿಸುತ್ತೆ. ಇಷ್ಟೊಂದು ವಾಕ್ ಮಾಡಿದ್ದೀನಿ ಅನ್ನೋ ಥರ. ಅಷ್ಟು ವಾಕ್ ಮಾಡ್ತೀನಿ ನಾನು ಕಂಟೆಂಟ್ ಇದ್ದಾಗ ಮಾತ್ರ. ಕಂಟೆಂಟ್ ಏನು ಇಲ್ಲ ಅಂದರೆ ಒಂದ್ಸಾರಿ ರೂಮಲ್ಲಿ ಮಲ್ಕೊಂಡಿದ್ದ ಜಾಗದಲ್ಲೇ ಇರ್ತೀನಿ, ಫೋನ್ ನೋಡ್ಕೊಂಡು TV ನೋಡ್ಕೊಂಡು ಹಂಗೆ ಇದ್ಬಿಡ್ತೀನಿ. ಶೆಲ್ಟನ್ ಕಾಲ್ನ ಪಿಕ್ ಮಾಡ್ತಾ ಇಲ್ಲ. ನಿಮಗೆಲ್ಲ ಡೌಟ್ ಆಗಿರ್ಬೋದು ಶೆಲ್ಟನ್ ಅಂದರೆ ಯಾರು ಅಂತ. ಶೆಲ್ಟನ್ ಯಾರು ಅಲ್ಲ, ಸೂಪರ್ ಕಾರ್ ರೈಡ್ ಕೇಳ್ಬೇಕಾರೆ ಒಬ್ಬ ಆಟೋ ಹುಡುಗ ನನಗೆ ಡ್ರಾಪ್ ಕೊಟ್ಟ. ಒಳ್ಳೆ ಸಿಂಗಿಂಗ್ ಎಲ್ಲ ಮಾಡಿದ್ನಲ್ಲ ಆ ಹುಡುಗ, ಅವನು ಈಗ ಕಾಲ್ನ ಪಿಕ್ ಮಾಡ್ತಿಲ್ಲ. ಹಂಗಾಗಿ ಆ್ಯಕ್ಚುಲಿ ಇಲ್ಲಿ ಬಂದಿದ್ದೆ, ಅವ್ನು ಇದ್ದಿದ್ರೆ ಅವ್ನು ಫೋನ್ ಯೂಸ್ ಮಾಡ್ತಿದ್ದೆ ಪಕ್ಕಾ ಪಿಕ್ ಮಾಡೋನು. ಸಖತ್ ಇಷ್ಟಪಡ್ತಾನೆ ನನ್ನನ್ನು. ಅವನಿಗೆ ಒಂಥರ ಕ್ರೇಜ್ ಹೇಳಿ ಸಿಂಗಿಂಗ್ ಮಾಡೋದು ಆಡೋಕ್ಕೆ ಬರಲ್ಲ, ಬಟ್ ಸ್ಟಿಲ್ ಈ ಲವ್ ಸಿಂಗಿಂಗ್ ಗೈಸ್. ಹೋಗಕ್ಕ ಬೇಗ. ಆಮೇಲೆ ಏನಂತಾನೆ ಹಂಗೆ ಅದ್ರ ಜೊತೆಗೆ ನಾನು ಇಲ್ಲ ನೋಡಿ BMW ಹೊಸ್ದಾಗಿತ್ತು, ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಇದ್ರೊಳಗೆ ಹೋಗಿದ್ದೆ ನಾನು. ಆಮೇಲೆ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ಇಲ್ಲಿ ನೋಡಿ ಮಿನಿ ಕೂಪರ್ ಇಲ್ಲೇ ನಿಂತಿದೆ ನೋಡಿ, 2 ಮಿನಿ ಕೂಪರ್ ನಿಂತಿದೆ ನೋಡಿ. 2 ಅಲ್ಲ, ಇದು ಮಿನಿ ಕೂಪರಾ? BMW ಸೀರೀಸು. ಹಾಂ ಮಿನಿ ಕೂಪರ್ ಗೈಸ್, 3 ಮಿನಿ ಕೂಪರ್ ಇರೋದು. 3 ಮಿನಿ ಕೂಪರ್ ನಿಂತಿದೆ ನೋಡಿ ಹೆಂಗಿದೆ ಗೈಸ್. ವಾವ್ ಸೂಪರ್. ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತಾರೆ ನೋಡಿ ಹೆಂಗೆ. ಆ ಗ್ರೀನ್ ನೋಡಿ ಗೈಸ್ ಹೆಂಗಿದೆ, ಏನು ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಅಲ್ಲ ಕಾರು. ವಿಸಿಟ್ ಮಾಡ್ಬೋದು ಹಂಗೆ ಜಸ್ಟ್ ಒಳಗಡೆ. ಹಾಂ ಇಲ್ವಾ? ಅಲ್ಲ ಒಟ್ಟಿನಲ್ಲಿ ಬರ್ಬೋದಾ ನಾವು ನಾರ್ಮಲ್ ಟೈಮ್? ಹಾಂ ಓಕೆ.
ಗೈಸ್ ಆ್ಯಕ್ಚುಲಿ ಈಗ ನಾನು ಕನ್ಸ್ಟ್ರಕ್ಟ್ ಆಗ್ಬೇಕಾದ್ರೆ ಒಂದ್ಸರಿ ಬಂದಿದ್ದೆ, ಆಮೇಲೆ ಬೇಜಾರಾಗುತ್ತೆ ಗೈಸ್, ಆ ಕಾರ್ ಇರಲ್ಲ ಆಮೇಲೆ, ಅದೇ ಬೇಜಾರು. ಈಗೇನು ಇಲ್ಲ ಅಂತ ಹೇಳ್ತಿದ್ದಾರೆ, ಆಮೇಲೆ ಬರೋಕ್ಕೆ ಹೇಳಿದ್ರು. ಏನು ಗೊತ್ತಾ, ಇಡೀ ಬೆಂಗಳೂರಲ್ಲಿ ಇದೇ ಒಂದೇ ಇರೋದಂತೆ BMW ಶೋರೂಮು. ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಅವ್ರು ಅದೇ ಹೇಳಿದ್ದು ಅನ್ಸುತ್ತೆ, ಪ್ರಾಬಬ್ಲಿ ನಂಗೆ ನೆನಪಿರೋ ಪ್ರಕಾರ ಅದೇ ಹೇಳಿದ್ದು. ಇಡೀ ಬ್ಯಾಂಗ್ಳೂರಿಗೆ ಇದೇ ಫಸ್ಟ್ನೇದು ಅಂತ ಹೇಳಿದ್ರು. ಚಾನ್ಸ್ ಏನೋ ಸಿಕ್ಕಿದ್ರೆ ನಾಳೆ ಬರೋಕ್ಕೆ ಟ್ರೈ ಮಾಡೋಣ. ನಾಳೆ ಬರೋಕ್ಕಾಗಲ್ಲ ಬಿಡಿ, ಸುಮ್ಮನೆ ಏನಕ್ಕೆ, ನಾಳೆ ಊರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಊರಿಗೆ ಬೇರೆ ಹೋಗ್ಬೇಕು ಗೈಸ್. ನಾನು ಅಲ್ಲಿಂದ ನಡ್ಕೊಂಡು ಪ್ರೆಸೆಂಟ್ ಈಗ MG ರೋಡ್ ಹತ್ರ ಬಂದಿದ್ದೀನಿ. ಇಲ್ಲಿಂದ ನನಗೆ 100 ಮೀಟರ್ ಅಷ್ಟೇ ಇರೋದು ಮೆಟ್ರೋ, ಅಲ್ಲಿಗೆ ಹೋಗ್ಬಿಡೋಣ. ಇಲ್ಲಿಗೆ ಬಂದರೆ ನನ್ನ ಫೋನಿಗೆ ಲೈಟೇ ಹಾಕಂಗಿಲ್ಲ ಗೈಸ್, ಆರಾಮಾಗಿ ಬ್ಯಾಟ್ರಿ ಸೇವ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಇಲ್ಲಿ ಲೈಟ್ ಇದೆ, ಹಂಗಾಗಿ ಇಲ್ಲಿ ಲೈಟ್ ಹಾಕೋ ಅವಶ್ಯಕತೆನೇ ಇಲ್ಲ ನನ್ನ ಫೋನಿಂದು. ಹೊಟ್ಟೆ ಹಸಿದೆ ಗೈಸ್, ಸಿಕ್ಕಾಬಿಟ್ಟೆ ನಡೆದಾಡಿ ಎಲ್ಲಿನ ಚೆಸ್ಟ್ ಸ್ಟ್ರೀಟಿಂದ ಅಲ್ಲಿಗೆ ಹೋಗಿದ್ದೆ, ಅಲ್ಲಿಂದ ಹಂಗೆ ಸುಮಾರು ನಾನು ಇವತ್ತು ವಾಕ್ ಮಾಡಿದ್ದೀನಿ ಅನ್ಸುತ್ತೆ. ಇನ್ನು ಪೆಂಡಿಂಗ್ ಇರೋ ಎಡಿಟ್ಗಳನ್ನು ಯಾವುದೂ ನಾನು ಮುಗಿಸಿಲ್ಲ. 24ನೇ ತಾರೀಕು ಅಲ್ಲ 25ನೇ ತಾರೀಕೇನೋ ನನಗೆ ವೆಡ್ಡಿಂಗ್ ಶೂಟ್ ಇದೆ, ಹಂಗಾಗಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಮನೆಗೆ. ನಾಳೆ ಹೋಗ್ತೀನಿ, ಪ್ರಾಬಬ್ಲಿ ನಾಳೆ ಹೋಗ್ಬೋದು, ಇಲ್ಲ ಡೇ ಆಫ್ಟರ್ ಟುಮಾರೋ ಹೋಗ್ಬೋದು. ನನ್ನ ಫ್ರೆಂಡ್ ಬೇರೆ ಬರೋಕ್ಕೆ ಅರ್ಜೆಂಟ್ ಮಾಡ್ತಿದ್ದಾನೆ, ಹಂಗಾಗಿ ನಾನು ಹೋಗಲೇಬೇಕು ಊರಿಗೆ. ನಾನು ಆ್ಯಕ್ಚುಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಏನೂ, ಹಿಂಗೆ ಹೋಗೋದು. ಸೊ ಎಡಿಟು ಇನ್ನೂ ಲ್ಯಾಪ್ಟಾಪಲ್ಲೇ ಇದೆ, ಎಡಿಟಿಂದೆಲ್ಲ ಇದು ಫುಟೇಜಸ್ ಎಲ್ಲ, ಅದನ್ನೂ ನಂದಕ್ಕೆ ತಗೊಂಡು ಮಾಡಿ ಡಂಪ್ ಮಾಡಬೇಕು ನನ್ನ ಫೋನಿಗೆ. ಅಂದರೆ ಇದರಲ್ಲೇ ಸ್ಟೋರೇಜ್ ಇಲ್ದಂಗೆ ಆಗ್ಬಿಟ್ಟಿದ್ದೀನಿ, ಅದರಲ್ಲಿ ಹೆಂಗೆ ಸ್ಟೋರೇಜ್ ತಗೊಳ್ಳೋದು. ಹಾಗಾಗಿ ಈ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಡೈಲಿ ವ್ಲಾಗ್ಸು ಎಡಿಟ್ ಮಾಡಬೇಕು. ಅದು ಇಲ್ಲಾಂದರೆ ಸ್ವಲ್ಪ ಬೋರಿಂಗ್ ಆಗಿರುತ್ತೆ ಎಡಿಟ್ ಮಾಡದೆ ಹೋದರೆ, ಹಂಗಾಗಿ ಅದನ್ನು ಎಡಿಟ್ ಮಾಡಬೇಕು, ಇದನ್ನು ಎಡಿಟ್ ಮಾಡಬೇಕು. ತಲೆ ಕೆಟ್ಟೋಗ್ಬಿಡುತ್ತೆ. ಅದೆಲ್ಲ ಎರಡನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗಕ್ಕೆ ಈಗ ಮೆಟ್ರೋ ಸ್ಟೇಷನ್ ಚೂರು ಇದೆ ಗೈಸ್. ಫೈನಲಿ ನಾನು ಮೆಟ್ರೋ ಹತ್ರ ಬಂದಿದ್ದೀನಿ. ಇಲ್ಲಿಂದ ಮೋಸ್ಟ್ಲಿ ನಾನು ವಿಡಿಯೋ ಮಾಡೋಂಗಿಲ್ಲ ಅನಿಸುತ್ತೆ, ಮೆಟ್ರೋ ಒಳಗೆ ಹೋದರೆ ಬಹುಶಃ ಫೈನ್ ಹಾಕ್ತಾರೆ, ಹಂಗಾಗಿ ನಾನು ಇಲ್ಲಿಂದ ವೀಡಿಯೋ ಶೂಟ್ ಮಾಡಲ್ಲ.